ಅನೋನಾ ಮುರುಕೇಟ ಅಂತ ಹೇಳ್ತಾರೆ. ಔಷಧಿ ಗುಣಗಳು ತುಂಬ ಹೊಂದಿರುತ್ತೆ. ಇದು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಪ್ರಮುಖವಾದ ಅಂಶ. ಎಲ್ರಿಗೂ ನಮಸ್ಕಾರ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇಲ್ಲಿ ಇದರ ಅಡಿ ಬರುವ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಯಲ್ಲಿದೆ. ಈ ಹಿರೇಹಳ್ಳಿಯಲ್ಲಿ ನಿಮಗೆ ಹಲವಾರು ಸಸ್ಯಗಳು ನಿಮಗೆ ಕಂಡು ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ಔಷಧಿ ಸಸ್ಯ ನೀವು ನೋಡ್ಬೋದು. ಇದನ್ನ ಅನೋನಾ ಮುರುಕೇಟ ಅಂತ ಹೇಳ್ತಾರೆ. ಲಕ್ಷ್ಮಣ ಫಲ, ಮುಳ್ಳು ಲಕ್ಷ್ಮಣ ಫಲ. ಕಾರಣ ಏನಂದ್ರೆ ನೋಡಿ, ಹಣ್ಣಿನ ಮೇಲೆ ನಿಮಗೆ ಮುಳ್ಳು ಥರ ಕಾಣ್ತಾ ಇದೆ. ಇದು ತುಂಬ ಉಪಯುಕ್ತವಾದ ಒಂದು ಗಿಡ. ಇದು ಔಷಧಿ ಗುಣಗಳು ತುಂಬ ಹೊಂದಿರುತ್ತೆ. ಇದು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಪ್ರಮುಖವಾದ ಅಂಶ. ಈ ಒಂದು ಗಿಡದ ಎಲೆಗಳು ತುಂಬ ಉಪಯುಕ್ತವಾಗಿರುತ್ತೆ. ಹಾಗೆ ಇದರ ಒಂದು ಬಾರ್ಕ್ ಅಂತ ಏನು ಹೇಳ್ತೀವಿ, ಸಿಪ್ಪೆ, ಇದು ತೊಗಟೆ, ಇದು ಕೂಡ ಉಪಯುಕ್ತವಾಗಿದೆ. ಹಾಗೆ ಹಣ್ಣು ಕೂಡ. ಈ ಎಲ್ಲ ಮೂರು ಪದಾರ್ಥಗಳನ್ನು ವಿವಿಧ ರೀತಿಯಲ್ಲಿ ಸೇವನೆ ಮಾಡಬೇಕಾಗತ್ತೆ. ಎಲೆಯನ್ನು ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಕೂಡ ಸೇವನೆ ಮಾಡ್ಬೋದು. ಹಾಗೆ ಕುದಿಯೋ ನೀರಿನಲ್ಲಿ ಅದನ್ನು ಎಲೆಗಳನ್ನು ಹಾಕಿ ಕೂಡ ಅದನ್ನು ಕೂಡ ಸೇವನೆ ಮಾಡ್ಬೋದು. ಇದು ಕ್ಯಾನ್ಸರ್ಗೆ ಕ್ಯೂರ್ ಮಾಡುವಂಥ ಲಕ್ಷಣ ಇದೆ. ಆದರೆ ಇದನ್ನು ನೀವು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಹೇಳ್ತೀವಲ್ವಾ, ತುಂಬಾ ಹದಗೆಟ್ಟಿರೋರಿಗೆ ಇದು ಉಪಯುಕ್ತ ಅಲ್ಲ. ಮೊದಲ ಹಂತದಲ್ಲಿ ಇರೋವಂಥವ್ರಿಗೆ ಇದು ಸೂಕ್ತವಾದ ಒಂದು ಔಷಧಿ ಅಂತ ಹೇಳ್ಬೋದು. ಹಾಗಾಗಿ ಯಾರೋ ಹೇಳಿದ್ರು ಇದನ್ನೆಲ್ಲ ನೀವು ಉಪಯೋಗಿಸೋದ್ರಿಂದ ಕ್ಯಾನ್ಸರೇ ಬರೋದಿಲ್ಲ ಅಂತ ನೀವು ಭ್ರಮೆಯಲ್ಲಿ ಇರಬೇಡಿ. ಇದು ಸ್ಟೇಜ್ 1 ಇರೋರಿಗೆ ತಕ್ಕ ಮಟ್ಟಿಗೆ ಏನಾದರೂ ಗುಣಮುಖ ಆಗ್ಬೋದು ಅನ್ನೋವಂಥ ಮನೋಶಕ್ತಿ ಇದ್ದಲ್ಲಿ ಇದು ಉಪಯುಕ್ತವಾಗಿರುತ್ತೆ. ಲಕ್ಷಣಗಳಿದೆ. ಈ ಒಂದು ಅನೋನಾ ಮುರುಕೇಟ, ಮುಳ್ಳು ಲಕ್ಷ್ಮಣ ಫಲ ಕ್ಯಾನ್ಸರ್ ಕ್ಯೂರಿಂಗ್ ಇದೆ. ಆದರೆ ಇದನ್ನೇ ತುಂಬ ಹಚ್ಕೊಳ್ಬಾರ್ದು. ಮೆಡಿಸಿನ್ಸ್ ಕೂಡ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇದನ್ನು ತಿನ್ನೋದ್ರಿಂದ ನಿಮಗೆ ರೆಸಿಸ್ಟೆನ್ಸ್ ಪವರ್ ಬರುತ್ತೆ. ಯಾವುದೇ ಹಣ್ಣಾಗ್ಲಿ, ವಿಶೇಷವಾಗಿ ನಾವು ಹಣ್ಣಿನ ಬೆಳೆಗೆ ಅದರ ಬಣ್ಣ ಒಂದು ತುಂಬ ಮುಖ್ಯವಾದದ್ದು. ಈ ಕೆಂಪು ಬಣ್ಣ ಹೋಲುವಂಥ ಎಲ್ಲ ಹಣ್ಣುಗಳನ್ನು, ಅದು ಕೂಡ ಕ್ಯಾನ್ಸರ್ಗೆ ಉಪಯುಕ್ತವಾದ ಹಣ್ಣು. ಅದೇ ರೀತಿ ಇದರಲ್ಲಿ ಈ ಕ್ಯಾನ್ಸರ್ಗೆ ಉಪಯೋಗವಾಗುವಂಥ ಔಷಧಿ ಗುಣಗಳು ಇರೋದ್ರಿಂದ ಇದನ್ನ ಸೇವನೆ ಮಾಡೋದಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಫಾರ್ಮರ್ಸ್ಗೆ, ರೈತರು ಇದನ್ನ ಮುಂದೆ ಫ್ಯೂಚರ್ ಇರುತ್ತಾ ಬೆಳೆಯೋದು. ಇದು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಒಂದು 10 ಕುಂಟೆ ಜಾಗದಲ್ಲಿ ಹಾಕಿದೀವಿ. ಈ 10 ಕುಂಟೆ ಜಾಗದಲ್ಲಿ ರೈತರು ಇದನ್ನ ಗಿಡಗಳನ್ನು ಬೇಡಿಕೆ ಇಟ್ಟು ಗಿಡನೂ ತಗೊಳ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಒಂದು ಹಣ್ಣು 1 kg 600 1 kg ವರೆಗೂ ಬರುತ್ತೆ. ನಾವಿಲ್ಲಿ 1 kg 250 ರೂಪಾಯಿಗೆ ಮಾರಾಟ ಕೂಡ ಮಾಡ್ತಿದೀವಿ. ಇದನ್ನ ನೀವು ನಮ್ಮಲ್ಲಿ ಸಸಿಗಳು ಕೂಡ ಸಿಗುತ್ತೆ. ಸಸಿಗಳು ಕೂಡ ತಗೊಂಡೋಗೋದಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇರುತ್ತೆ. ನಾರ್ಮಲ್ ಪೀಪಲ್ಸ್ ತಿನ್ಬೋದಾ? ಎಲ್ಲರೂ ಏನು ಇದನ್ನ ಸೇವನೆ ಮಾಡೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಅಂತ ಹೇಳ್ಬೋದು, ಅದು ಕೂಡ ಬರುತ್ತೆ. ಸೊ ರೆಗ್ಯುಲರ್ ಕನ್ಸಂಪ್ಷನ್ ಮಾಡೋದ್ರಿಂದ ತಪ್ಪೇನಿಲ್ಲ. ಲಂಚ್ ಆದ್ಮೇಲೆ ತಿನ್ಬೋದಾ, ಲಂಚ್ ಗಿಂತ ಮುಂಚೆ ತಿನ್ಬೋದಾ? ಇದು ಸೇವನೆ ಏನು ಅದಕ್ಕೆ ವಿಶೇಷವಾಗಿ ಏನಿಲ್ಲ. ನಾವು ಯಾವ ರೀತಿ ಆಹಾರದ ಜೊತೆಗೆ ನಾವು ಜ್ಯೂಸ್ ಕುಡಿತೀವಿ, ಮತ್ತೆ ನಾವು ಬೇರೆ ಏನಾದರೂ ಮೆಡಿಸಿನ್ಸ್ ತಗೊಳ್ತೀವಿ ಆಹಾರಕ್ಕೆ ಮುಂಚೆ, ಆಹಾರದ ನಂತರ. ಸೊ ಇದನ್ನ ನೀವು ಆಹಾರದ ಮುಂಚೆ ತಗೊಂಡ್ರೆ ಸೂಕ್ತ ಅಂತ ಹೇಳ್ಬೋದು. ಇದು ಕಷಾಯದ ಮುಖಾಂತರ ತಗೊಳ್ಳುವಂಥದ್ದು, ಅಥವಾ ಹಣ್ಣು ಸಿಕ್ಕಿದಾಗ ಹಣ್ಣಿನ ಒಂದು ಬೀಜನ ಬೇರ್ಪಡಿಸಿ ಅದರಲ್ಲಿರುವಂಥ ತಿರುಳನ್ನು ತಿನ್ನುವಂಥದ್ದು. ಇದು ಸ್ವಲ್ಪ ಕೆಲವೊಂದು ತಳಿಗಳಲ್ಲಿ ಒಂದು ವಿಶೇಷ, ಒಂದು ಸಿಹಿ ಇರುತ್ತೆ, ಒಂದು ಕಸರ ಇರುತ್ತೆ. ಅದರಲ್ಲಿ ನೀವು 2 ಭಾಗನ ನೀವು ಸೇವನೆ ಮಾಡ್ಬೋದು. ಹಾಗಾಗಿ ಮತ್ತೆ ಸ್ವಲ್ಪ ನಾರಿನಂಶ ಜಾಸ್ತಿ ಇರುತ್ತೆ. ಸೊ ಎಲ್ಲ ಉಪಯುಕ್ತವಾದ ಒಂದು ಬೆಳೆ ಆಗಿರೋದ್ರಿಂದ ಈ ಔಷಧಿ ಕ್ಯಾನ್ಸರ್ಗೆ ಕ್ಯೂರ್ ಮಾಡಲಿಕ್ಕೆ ಸ್ಟೇಜ್ 1 ಇರುವಂಥ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಉಪಯುಕ್ತವಾದ ಒಂದು ಗಿಡ. ಥ್ಯಾಂಕ್ ಯು ಸರ್. ಧನ್ಯವಾದಗಳು.